ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಲಗೇಜ್ ದರ ಏರಿಕೆ ಮಾಡಿದೆ ಈಗ ಕೆಎಸ್ಆರ್ಟಿಸಿ. ನಾಳೆಯಿಂದ ಲಗೇಜ್ ಸಾಗಿಸುವ ದರವನ್ನ ಹೆಚ್ಚಳ ಮಾಡಲಾಗಿದೆ. ನೂತನ ಪರಿಷ್ಕೃತ ದರವನ್ನ ಜಾರಿ ಮಾಡಲಾಗ್ತಾ ಇದೆ. ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ರಾಜ್ಯದ ಜನರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಅಂತ ಹೇಳಬಹುದು. ಲಗೇಜ್ ದರವನ್ನ ಮತ್ತೆ ಕೆಎಸ್ಆರ್ಟಿಸಿ ಏರಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಕೆಎಸ್ಆರ್ಟಿಸಿ ಮತ್ತೆ ಈಗ ಲಗೇಜ್ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಜನರಿಗೆ ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು. ಅಂದ್ರೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇರುವಂತದ್ದು. ನಾಳೆಯಿಂದನೇ ಈ ನೂತನ ಪರಿಷ್ಕೃತ ದರ ಜಾರಿ ಬರಲಿದೆ. ಯಾರೇ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಲಗೇಜ್ ತಗೊಂಡು ಹೋಗುವಂತವರು 6 ಕೆಜಿಗಿಂತ ಹೆಚ್ಚಿತ್ತು ಅಂತ ಅಂದ್ರೆ ಈ ಹಣವನ್ನ ಪಾವತಿ ಮಾಡಲೇಬೇಕು. ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಲಗೇಜ್ ದರ ಏರಿಕೆ ಮಾಡಿದೆ ಈಗ ಕೆಎಸ್ಆರ್ಟಿಸಿ. ನಾಳೆಯಿಂದ ಲಗೇಜ್ ಸಾಗಿಸುವ ದರವನ್ನ ಹೆಚ್ಚಳ ಮಾಡಲಾಗಿದೆ. ನೂತನ ಪರಿಷ್ಕೃತ ದರವನ್ನ ಜಾರಿ ಮಾಡಲಾಗ್ತಾ ಇದೆ. ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ರಾಜ್ಯದ ಜನರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಅಂತ ಹೇಳಬಹುದು. ಲಗೇಜ್ ದರವನ್ನ ಮತ್ತೆ ಕೆಎಸ್ಆರ್ಟಿಸಿ ಏರಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಕೆಎಸ್ಆರ್ಟಿಸಿ ಮತ್ತೆ ಈಗ ಲಗೇಜ್ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಜನರಿಗೆ ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು. ಅಂದ್ರೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇರುವಂತದ್ದು. ನಾಳೆಯಿಂದನೇ ಈ ನೂತನ ಪರಿಷ್ಕೃತ ದರ ಜಾರಿ ಬರಲಿದೆ. ಯಾರೇ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಲಗೇಜ್ ತಗೊಂಡು ಹೋಗುವಂತವರು 6 ಕೆಜಿಗಿಂತ ಹೆಚ್ಚಿತ್ತು ಅಂತ ಅಂದ್ರೆ ಈ ಹಣವನ್ನ ಪಾವತಿ ಮಾಡಲೇಬೇಕು. ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಲಗೇಜ್ ದರ ಏರಿಕೆ ಮಾಡಿದೆ ಈಗ ಕೆಎಸ್ಆರ್ಟಿಸಿ. ನಾಳೆಯಿಂದ ಲಗೇಜ್ ಸಾಗಿಸುವ ದರವನ್ನ ಹೆಚ್ಚಳ ಮಾಡಲಾಗಿದೆ. ನೂತನ ಪರಿಷ್ಕೃತ ದರವನ್ನ ಜಾರಿ ಮಾಡಲಾಗ್ತಾ ಇದೆ. ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ರಾಜ್ಯದ ಜನರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಅಂತ ಹೇಳಬಹುದು. ಲಗೇಜ್ ದರವನ್ನ ಮತ್ತೆ ಕೆಎಸ್ಆರ್ಟಿಸಿ ಏರಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಕೆಎಸ್ಆರ್ಟಿಸಿ ಮತ್ತೆ ಈಗ ಲಗೇಜ್ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಜನರಿಗೆ ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು. ಅಂದ್ರೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇರುವಂತದ್ದು. ನಾಳೆಯಿಂದನೇ ಈ ನೂತನ ಪರಿಷ್ಕೃತ ದರ ಜಾರಿ ಬರಲಿದೆ. ಯಾರೇ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಲಗೇಜ್ ತಗೊಂಡು ಹೋಗುವಂತವರು 6 ಕೆಜಿಗಿಂತ ಹೆಚ್ಚಿತ್ತು ಅಂತ ಅಂದ್ರೆ ಈ ಹಣವನ್ನ ಪಾವತಿ ಮಾಡಲೇಬೇಕು. ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಲಗೇಜ್ ದರ ಏರಿಕೆ ಮಾಡಿದೆ ಈಗ ಕೆಎಸ್ಆರ್ಟಿಸಿ. ನಾಳೆಯಿಂದ ಲಗೇಜ್ ಸಾಗಿಸುವ ದರವನ್ನ ಹೆಚ್ಚಳ ಮಾಡಲಾಗಿದೆ. ನೂತನ ಪರಿಷ್ಕೃತ ದರವನ್ನ ಜಾರಿ ಮಾಡಲಾಗ್ತಾ ಇದೆ. ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ರಾಜ್ಯದ ಜನರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಅಂತ ಹೇಳಬಹುದು. ಲಗೇಜ್ ದರವನ್ನ ಮತ್ತೆ ಕೆಎಸ್ಆರ್ಟಿಸಿ ಏರಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಕೆಎಸ್ಆರ್ಟಿಸಿ ಮತ್ತೆ ಈಗ ಲಗೇಜ್ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಜನರಿಗೆ ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು. ಅಂದ್ರೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇರುವಂತದ್ದು. ನಾಳೆಯಿಂದನೇ ಈ ನೂತನ ಪರಿಷ್ಕೃತ ದರ ಜಾರಿ ಬರಲಿದೆ.
ಯಾರೇ KSRTC ಬಸ್ನಲ್ಲಿ ಲಗೇಜ್ ತಗೊಂಡು ಹೋಗುವಂತವರು 6 kgಗಿಂತ ಹೆಚ್ಚಿತ್ತು ಅಂತ ಅಂದ್ರೆ ಈ ಹಣವನ್ನ ಪಾವತಿ ಮಾಡಲೇಬೇಕು. ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಲಗೇಜ್ ದರ ಏರಿಕೆ ಮಾಡಿದೆ ಈಗ KSRTC. ನಾಳೆಯಿಂದ ಲಗೇಜ್ ಸಾಗಿಸುವ ದರವನ್ನ ಹೆಚ್ಚಳ ಮಾಡಲಾಗಿದೆ. ನೂತನ ಪರಿಷ್ಕೃತ ದರವನ್ನ ಜಾರಿ ಮಾಡಲಾಗ್ತಾ ಇದೆ. ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ರಾಜ್ಯದ ಜನರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಅಂತ ಹೇಳ್ಬಹುದು. ಲಗೇಜ್ ದರವನ್ನ ಮತ್ತೆ KSRTC ಏರಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದರ ನಡುವೆ KSRTC ಮತ್ತೆ ಈಗ ಲಗೇಜ್ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಜನರಿಗೆ ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು. ಅಂದ್ರೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇರುವಂತದ್ದು. ನಾಳೆಯಿಂದನೇ ಈ ನೂತನ ಪರಿಷ್ಕೃತ ದರ ಜಾರಿ ಬರಲಿದೆ. ಯಾರೇ KSRTC ಬಸ್ನಲ್ಲಿ ಲಗೇಜ್ ತಗೊಂಡು ಹೋಗುವಂತವರು 6 kgಗಿಂತ ಹೆಚ್ಚಿತ್ತು ಅಂತ ಅಂದ್ರೆ ಈ ಹಣವನ್ನ ಪಾವತಿ ಮಾಡಲೇಬೇಕು. ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಲಗೇಜ್ ದರ ಏರಿಕೆ ಮಾಡಿದೆ ಈಗ KSRTC. ನಾಳೆಯಿಂದ ಲಗೇಜ್ ಸಾಗಿಸುವ ದರವನ್ನ ಹೆಚ್ಚಳ ಮಾಡಲಾಗಿದೆ. ನೂತನ ಪರಿಷ್ಕೃತ ದರವನ್ನ ಜಾರಿ ಮಾಡಲಾಗ್ತಾ ಇದೆ. ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ರಾಜ್ಯದ ಜನರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಅಂತ ಹೇಳ್ಬಹುದು. ಲಗೇಜ್ ದರವನ್ನ ಮತ್ತೆ KSRTC ಏರಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದರ ನಡುವೆ KSRTC ಮತ್ತೆ ಈಗ ಲಗೇಜ್ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಜನರಿಗೆ ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು. ಅಂದ್ರೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಕೆಜಿ ಲಗೇಜ್ಗೆ ಕನಿಷ್ಠ 6 ರೂಪಾಯಿಯಿಂದ ಗರಿಷ್ಠ 145 ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇರುವಂತದ್ದು. ನಾಳೆಯಿಂದನೇ ಈ ನೂತನ ಪರಿಷ್ಕೃತ ದರ ಜಾರಿ ಬರಲಿದೆ. ಯಾರೇ KSRTC ಬಸ್ನಲ್ಲಿ ಲಗೇಜ್ ತಗೊಂಡು ಹೋಗುವಂತವರು 6 kgಗಿಂತ ಹೆಚ್ಚಿತ್ತು ಅಂತ ಅಂದ್ರೆ ಈ ಹಣವನ್ನ ಪಾವತಿ ಮಾಡಲೇಬೇಕು.